ಕಾರ್ ಎಲ್ಲೋ ನೋಡಿದ್ರು ಕಾರ್ ಕಾಣಿಸ್ತಾ ಇದೆ. ಫ್ರೀಡಮ್ ಟಿವಿ ಆಯೋಜಿಸುತ್ತಿರುವಂತಹ ಈ ಒಂದು ವೀರ ವನಿತೆ 2025 ಈ ಒಂದು ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಾನಿಕ್ ಎಕ್ಸ್ಪೋ ಕೂಡ ಇದೆ. ಸೊ ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದಂಥದ್ದು ಈ ಒಂದು ಕಾರ್. ರಿಚ್ ಆಗಿದೆ, ಸಖತ್ತಾಗಿದೆ. ನನ್ನ ಡ್ರೆಸ್ಗೂ ಈ ಕಾರ್ಗೂ ಸಖತ್ತಾಗಿ ಮ್ಯಾಚ್ ಆಗ್ತಿದೆ. ಈ ಒಂದು ನಿಟ್ಟಿನಲ್ಲಿ ಯಾವುದಪ್ಪ ಈ ಕಾರು, ಯಾವುದಪ್ಪ ಈ ಬ್ರ್ಯಾಂಡು ಅಂತ ನೋಡ್ತಾ ಬಂದೆ. ಆಗ ಗೊತ್ತಾಯ್ತು ಹೋಂಡೈ ಎನ್ನುವಂತಹ ಈ ಒಂದು ಕಂಪನಿಯ ಕಾರ್ ಇದು ಎಷ್ಟು ಸಖತ್ತಾಗಿದೆ, ಗ್ಲಾಮರಸ್ ಆಗಿದೆ ಅನ್ನುವಂಥದ್ದು ವಿಚಾರವನ್ನ ನೀವೇ ಈಗ ನೋಡ್ತಾ ಇದ್ದೀರಾ. ಸೊ ಇದರ ಫೀಚರ್ಸ್ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಕೊಡ್ತೀನಿ. ಸರ್ ಬನ್ನಿ, ಸರ್ ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಾ? ಓಕೆ, ಹೇಗೆ ಈ ಒಂದು ಫ್ರೀಡಮ್ ಟಿವಿಯ ವೀರವನಿತೆ ಅವಾರ್ಡ್ಸ್ 2025 ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಗಾಡಿನ ತಗೊಂಡು ಬಂದು ನಿಲ್ಸಿದ್ದಕ್ಕೆ ಏನಾದರೂ ಯೂಸಸ್ ಆಯ್ತಾ ಏನು? ಡೆಫಿನೆಟ್ಲಿ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ನಮಗೆ ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಇವೆಂಟ್ ತುಂಬಾ ಸಕ್ಸಸ್ಫುಲ್ ಆಗ್ತದೆ. ಸೊ ದಿಸ್ ಇಸ್ ಡೇ 2. ಸೊ ಇವತ್ತೇನು ಅಂತ ಹೇಳಿದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫುಟ್ ಫಾಲ್ಸ್. ಎಕ್ಸ್ಟರ್ ಇಲ್ಲಿ ನಾವು ನಿಲ್ಸಿರೋ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ವ್ಯಾಲ್ಯೂ ಫಾರ್ ಮನಿ ಕಾರು. ಸೊ ಇದು ಫಾಸ್ಟ್ ಮೂವಿಂಗ್ ಕೂಡ. 10 lakh ಬಜೆಟ್ ಅಲ್ಲಿ ನಿಮ್ಗೆ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ನಮಗೆ. ಸೊ ಮಕ್ಕಳದು ಫಂಕ್ಷನ್ಸ್ ಎಲ್ಲ ನಡೀತಾ ಇತ್ತಲ್ಲ, ಆನ್ ದ ಸೇಮ್ ಟೈಮ್ ಪ್ಯಾರೆಂಟ್ಸ್ ಕೂಡ ಬಂದ್ರು. ಸೊ ಪ್ಯಾರೆಂಟ್ಸ್ ಕೂಡ ಬಂದು ಕಾರ್ ಬಗ್ಗೆನೂ ನೋಡ್ಕೊಂಡ್ರು. ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಸ್ಟಾಲ್ಸ್ ಕೂಡ ಇದೆ. ಸುಮಾರು ಕಾಂಪಿಟೇಟರ್ಸ್ ಇದ್ದಾರೆ. ಅಂಡ್ ಮೋರ್ ಓವರ್ ಇದು ನಮ್ದು ಎಂಟ್ರಿ ಆಗಿರೋದ್ರಿಂದ ಜಾಸ್ತಿ ಜನ ಇಲ್ಲೇ ಇಲ್ಲಿಂದಾನೆ ಹೋಗ್ಬೇಕು. ಸೊ ಮೋರ್ ಓವರ್ ಎಕ್ಸ್ಟರ್ ಮತ್ತೆ ಕ್ರೆಟಾ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ತಗೊಂಡೋದು. ಎಸ್, ನಮಗೂ ಅದೇ ತಾನೇ ಬೇಕಾಗಿರೋದು ವೀಕ್ಷಕರೇ. ನಮಗೆ ಸ್ಯಾಟಿಸ್ಫೈಡ್ ಆದರೆ ನಮ್ಗೆ ಅದೇ ಖುಷಿ. ಸೊ ಇವಾಗ ಹೇಳಿ ಸರ್, ಸಖತ್ತಾಗಿದೆ, ಗ್ಲಾಮರಸ್ ಆಗಿದೆ. ಯಾವ್ದಿದು ಕಾರ್ನ ಫೀಚರ್ಸ್ ಏನು? ಎಸ್ ಮ್ಯಾಮ್, ಸೊ ನಾನು ಹೇಳ್ದಂಗೆ ಇದು ಬಂದ್ಬಿಟ್ಟು ಎಕ್ಸ್ಟರ್ ಅಂತ. ಎಕ್ಸ್ಟರ್ಗೆ ಟ್ಯಾಗ್ ಲೈನ್ ಬಂದ್ಬಿಟ್ಟು ಥಿಂಕ್ ಔಟ್ ಸೈಡ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಇದು ಬಂದ್ಬಿಟ್ಟು ಮೈಕ್ರೋ ಎಸ್ ಯು ವಿ ಅಂತ ಹೇಳ್ತೀವಿ. ಮೈಕ್ರೋ ಎಸ್ ಯು ವಿ ಅಂತ ಹೇಳಿದ್ರೆ ಲೈಕ್ ಸಮಥಿಂಗ್ ಲೈಕ್ ಎಸ್ ಯು ವಿ ಲುಕ್, ಅಂದರೆ ಇವಾಗ ಕ್ರೆಟಾ ಥರ. ಸೊ ಸ್ಪೋರ್ಟ್ಸ್ ಯೂಟಿ ವೆಹಿಕಲ್ ಎಸ್ ಯು ವಿ ಅಂತ ಹೇಳಿದ್ರೆ, ಸೊ ಆ ಥರನೇ ನಿಮಗೆ ಶೇಪ್ ಕೊಟ್ಟಿರೋದು. ವಿಚ್ ಹ್ಯಾಸ್ ಸನ್ ರೂಫ್ ಆಲ್ಸೋ ವಿತ್ ಪುಷ್ ಸ್ಟಾರ್ಟ್ ಬಟನ್, 4 power windows with 6 airbags, ABS with EBD. Like this all are parameters of safety. Okay, ನಂಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಓಕೆನಾ? ಯಾಕಂತಂದ್ರೆ ನಾವು ಹೆಣ್ಮಕ್ಳು ಈ ಕಡೆ ಸ್ವಲ್ಪ ತಲೆ ಹಾಕೋದು ಸ್ವಲ್ಪ ಕಮ್ಮಿ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಅಂಡ್ ಗಾಡಿ ಹೇಗಿದೆ ಏನು ಅಂತ ನೀವೇ ಎಕ್ಸ್ಪ್ಲೇನ್ ಮಾಡಿ. ತಗೊಳ್ಳಿ, ಓವರ್ ಟು ಯು ಸರ್. ಎಸ್, ಹೇಗಿದೆ ಗಾಡಿ, ಏನಿದು ಕತೆ ಏನು? ಮ್ಯಾಮ್, ಅದೇ ನೀವು ಹೇಳ್ದಂಗೆ ಏನಕ್ಕೆ ಇದೇ ತಗೊಬೇಕು ಅಂತ ಕೇಳ್ತೀರಾ ಅಂತ ಹೇಳಿದ್ರೆ, ಒಂದು ಡಿಸೈನ್ ಆಫ್ ದ ಕಾರ್. ಸೊ ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇದು ಪ್ರೀಮಿಯಂ ಕೊಟ್ಟಿದ್ದೀವಿ ನಾವು ನಿಮ್ಗೆ ಜಾಸ್ತಿ. ಸೊ ಪ್ರೀಮಿಯಂನೆಸ್ ಜಾಸ್ತಿ ಇದೆ. ಅಪಾರ್ಟ್ ಫ್ರಮ್ ದಟ್ ಅಂತ ಹೇಳಿದ್ರೆ ನಿಮ್ಗೆ ಈ ಕಾರ್ ಬಂದ್ಬಿಟ್ಟು ಜಾಸ್ತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮ್ಗೆ. ವೆನೆಸೆ ಕಡಿಮೆ ಬೆಲೆ ಅಂತ ಹೇಳಿದ್ರೆ ನಿಮ್ಗೆ 8 lakh ಇಂದ ಸ್ಟಾರ್ಟ್ ಆಗುತ್ತೆ ಎಂಟ್ರಿ ವೇರಿಯಂಟ್ ಕಾರ್. ಓಕೆ, 8 ಲಕ್ಷದಿಂದ ಸ್ಟಾರ್ಟ್. ಎಸ್. ಸೊ 8 ಲಕ್ಷ ಅಂತ ಹೇಳಿದ್ರೆ ವಿಚ್ ಕಮ್ಸ್ ವಿತ್ ಆಲ್ ದ ಸೇಫ್ಟಿ ಫೀಚರ್ಸ್ ಅಂತ ಬರುತ್ತೆ. ಸೇಫ್ಟಿ ಫೀಚರ್ಸ್ ಅಂತ ಹೇಳಿದ್ರೆ ಲೈಕ್ ನಿಮಗೆ ಎಕ್ಸ್ಪೆಕ್ಟ್ ಮಾಡೋದು ಅಂತ ಇವಾಗ ಸೇಫ್ಟಿ, ಇವಾಗ ನೀವು ಹೇಳ್ದಂಗೆ 6 airbags ಇರುತ್ತೆ ಮ್ಯಾಮ್, ವಿತ್ ABS ವಿತ್ EBD ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಇರೋ ಮಳೆಗಾಲದಲ್ಲಿ ಆಗಿರ್ಬೋದು, ಗಾಡಿ ಸ್ಕಿಡ್ ಆಗೋದಾಗಿರ್ಬೋದು, ಈ ಥರದ್ದು ಏನೂ ಆಗದಿರಂಗೆ ಗಾಡಿ ನೋಡ್ಕೊಳುತ್ತೆ. ಸೊ ದಟ್ಸ್ ದ ವೈ ಹ್ಯುಂಡೈ ಅನ್ನೋದು ಇದು ಲಾಂಚ್ ಮಾಡಿದ್ದು. ಸೊ ಅಪಾರ್ಟ್ ಫ್ರಮ್ ದಟ್ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನಿಮಗೆ ಆಟೋಮ್ಯಾಟಿಕ್ ಇರೋದು. ಸೊ ಈ ಗಾಡಿ ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಆಟೋಮ್ಯಾಟಿಕ್ ಅಂತ ಹೇಳಿದ್ರೆ ಸ್ಮಾರ್ಟ್ ಆಟೋ ಅಂತ ಇರುತ್ತೆ. ಸೊ ಸ್ಮಾರ್ಟ್ ಆಟೋ ವಿತ್ ಟಾಪ್ ಎಂಡ್ ಫೀಚರ್ಸ್ ಅಂದರೆ ವಿತ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಸೊ ಆಸ್ ಎ ಸೈಡ್ ನಿಮಗೆ ಸ್ಮಾರ್ಟ್ ಆಟೋ ಅಂತ ಹೇಳಿದ್ರೆ ನಿಮಗೆ ಆಟೋಮ್ಯಾಟಿಕ್ ಅಂತ ಇದು ಗಾಡಿ. ಆ್ಯಂಡ್ ಮೋರ್ ಓವರ್ ಹೇಳ್ತೀರಿ ಅಂತ ಹೇಳಿದ್ರೆ ಇದು R15 ಅಂತ ಇದೆ ನೋಡಿ. ಸೊ 15 inch ಅಲಾಯ್ ವೀಲ್ಸ್ ಅಂತ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ವಿತ್ ಫೀಚರ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ಕೊಡಿ ಸರ್, ಕೊಡಿ. ಹಾ, ಎಸ್, ಈಗ ಎಕ್ಸ್ಪ್ಲೇನ್ ಮಾಡಿ. ಸೊ ನಾನು ಹೇಳ್ದಂಗೆ ನಿಮಗೆ 4 power windows ಬರುತ್ತೆ ವಿತ್ ಬಟನ್ ಸಿಸ್ಟಮ್, ಲೈಕ್ ವಿಚ್ ಆಟೋಮೆಟಿಕ್ ಆಗಿ ನಿಮಗೆ ವಿಂಡೋ ಇದು ಮಿರರ್ ಕ್ಲೋಸ್ ಆಗುತ್ತೆ, ತಿರ್ಗಾ ಓಪನ್ ಕೂಡ ಆಗುತ್ತೆ. ಇದು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ನಿಮಗೆ. ಓಕೆ. ಆ್ಯಂಡ್ ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಟಿಲ್ಟ್ ಸ್ಟೇರಿಂಗ್ ಅಂತ ಬರುತ್ತೆ ನಿಮಗೆ. ಸೊ ಕೆಳಗೆ ಮೇಲ್ಗೆ. ಸೊ ಇದು ನೀವು ಅವಾಗಲೇ ಹೇಳಿದ್ರಿ ಮ್ಯಾಮ್, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ, ಹೆಣ್ಮಕ್ಳು ನಾವೇನಿಗೆ ತೊಗೋಬೇಕಿದು ಅಂತ. ಬಿಕಾಸ್ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು, ಹೇಗೆ ಬೇಕಾದ್ರೂ ನೀವು ಕುತ್ಕೋಬಹುದು. ಅಂಡ್ ಬ್ಲೈಂಡ್ ವ್ಯೂ ಅಂತ ಹೇಳ್ತೀವಿ, ಅಂದ್ರೆ ಕಂಪ್ಲೀಟ್ ವಿಂಡ್ಶೀಲ್ಡ್ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿಂದ ನೀವು ನೋಡ್ಬೇಕಂತ ಹೇಳಿದ್ರೆ ಯಾವುದೇ ಹಳ್ಳದಿನ ಬಂದ್ರು ಮುಂಚೆನೆ ಜಡ್ಜ್ ಮಾಡಿ ಆರಾಮಾಗಿ ಗಾಡಿ ಓಡಿಸಬಹುದು. ಸರಿ, ಎದ್ದೇಳಿ ಸರ್, ನಾನು ಒಂದ್ಸಲ ಕೂತ್ಕೊಂಡು ಸೊ ಕಂಫರ್ಟಬಲ್ ಆಗಿದೆ, ಹೆಣ್ಮಕ್ಳು ಆರಾಮಾಗಿ ಕೂತ್ಕೊಳ್ಬಹುದು. ಸೊ ಹೆಣ್ಮಕ್ಳಿಗೆ ಸೀಟು ಇಲ್ಲಿ ಇಲ್ಲ ಸರ್, ಅದು ಹಿಂದೆ ಮ್ಯಾಮ್, ಇದು ರೈಟ್. ಎಸ್, ಇದು ಬಂದ್ಬಿಟ್ಟು ನೀವು ಕೂತ್ಕೊಳ್ಳಿ ಮ್ಯಾಮ್, ನಾನು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ದಿಸ್ ನೌ. ಓಕೆ, ಇದು ಸೀಟ್ ಅಡ್ಜಸ್ಟ್ಮೆಂಟ್. ಓಕೆ. ಈಗ ನೋಡಿ ನೀವು ಫಸ್ಟ್ ಗಿನ ಇವಾಗ ಹೆಂಗಿದೆ, ಹೈಟ್ ಮತ್ತೆ ನಿಮಗೆ ಅಲ್ಲಿ ವ್ಯೂ ಕೂಡ ಕಾಣಿಸುತ್ತೆ ನಿಮಗೆ. ಅಂಡ್ ಮೋರ್ ಓವರ್ ನಿಮ್ಗೆ ಇದು
ಕಷ್ಟ ಆಗ್ತಿದೆ ಅಂತ ಹೇಳಿ ನಿಮ್ಗೆ ಟಿಲ್ ಸ್ಟೇರಿಂಗ್ ಇದೆ ಇಲ್ಲಿ, ಅದು ಅನ್ಲಾಕ್ ಮಾಡಿಬಿಟ್ಟು ನೀವು ಸ್ಟೇರಿಂಗ್ನ ಇದು ಮಾಡ್ಕೋಬೋದು. Okay. ಈ ಕಡೆ ಬರುತ್ತೆ ನಿಮಗೆ ಕೆಳಗೆ, ಓಕೆ ಇನ್ನು ಕೆಳಗೆ ಅದು ಓಕೆ, ಆರಾಮಾಗಿ ಕೂತ್ಕೊಳ್ಬೋದು. ಹೆಣ್ಮಕ್ಳಿಗಂತೂ ಗೊತ್ತಲ್ವಾ, ನೀವು ಎಲ್ಲಾ ಕಡೆಗೂ ನೋಡ್ತಾ ಇರ್ತೀರಾ, ಹೆಣ್ಮಕ್ಳೆಲ್ಲ ಸೀಟ್ ಕೆಳಗೆ ಹಾಕೊಂಡು ಕೂತ್ಕೊಳ್ಳೋದು. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಓಡಿಸೋಕೆ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಇದರಲ್ಲಿ ಯಾವ ತರ ಗಾಡಿ ಹೋಗುತ್ತೆ ಅಥವಾ ಮುಂದೆ ಹಳ್ಳ ದಿಣ್ಣೆ ಏನಾದರೂ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಇಲ್ಲಿ ಆರಾಮಾಗಿ ನೋಡ್ಕೊಳ್ಬೋದು. ಸೊ ಹೊಂಡೈ ಕಂಪ್ನಿಯವರು ಸಖತ್ತಾಗಿ ಈ ಒಂದು ಕಾರ್ನ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸರ್, ಇಂಜಿನ್ ವಿಚಾರಕ್ಕೆ ಬರೋಣ ಸರ್. ಮ್ಯಾಮ್, ಇಂಜಿನ್ ವಿಚಾರಕ್ಕೆ ಅಂತ ಹೇಳಿದ್ರೆ ಇದು 1.2 ಲೀಟರ್ ಇಂಜಿನ್ ಅಂತ ಹೇಳ್ತೀವಿ ಮ್ಯಾಮ್. ಓಕೆ ಸರ್, ಓಕೆ. ಸೊ 1.2 ಲೀಟರ್ ಇಂಜಿನ್ ಅಂತ ಹೇಳಿದ್ರೆ ವಿಚ್ ಇಸ್ ಸಫಿಷಿಯಂಟ್ ಟು ಡ್ರೈವ್ ವಿತ್ ಇನ್ ಸಿಟಿ ಅಂಡ್ ಹೈವೇಸ್. ಓಕೆ. ಸೊ ಎಷ್ಟು ಇರುತ್ತೆ ಇಂಜಿನ್? 1200 cc ಅಂತ ಹೇಳ್ಬಿಟ್ಟು. ಓಕೆ. ಸೊ 1200 cc ಸಫಿಷಿಯಂಟ್ ಟು ಡ್ರೈವ್ ವಿತ್ ಇನ್ ಸಿಟಿ ಆಸ್ ವೆಲ್ ಆಸ್ ಒನ್ಸ್ ಇನ್ ಎ ವೀಕೆಂಡ್ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ, ಲೈಕ್ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ಧರ್ಮಸ್ಥಳ ಹೋಗಿ ಬರ್ಬೋದು, ಇಲ್ಲಾಂದ್ರೆ ವಿಚ್ ಎವರ್ ಪ್ಲೇಸ್ ಲೈಕ್ 400 ಕಿಲೋಮೀಟರ್ಸ್ ಹತ್ರ ಹೋಗಿ ಬರ್ಬೋದು, ಆರಾಮಾಗಿ ಹೋಗ್ಬರ್ಬೋದು. ಓಕೆ. ಸೊ ಈ ಒಂದು ಕಾರ್ ಅಂತ ಬಂದ್ರೆ ಜನಗಳು ಈ ಒಂದು ಕಾರ್ನ ಯಾಕೆ ತಗೋಬೇಕು? ನಾನು ಎಲ್ಲಾ ಕಂಪನಿಗಳಿಗೂ ಕೇಳೋದಿದೆ ಒಂದು ಮಾತು, ಯಾಕಂತಂದ್ರೆ ನೀವು ಕಂಪನಿ ಕಾರ್ನ ಪರ್ಚೇಸ್ ಮಾಡಿ ಅಂತಂದ್ರೆ ಯಾಕೆ ನಿಮ್ಮ ಕಂಪನಿ ಕಾರನ್ನೇ ಪರ್ಚೇಸ್ ಮಾಡಬೇಕು? ನಾನು ನಿಮಗೆ ಸಿಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಪೀಸ್ ಆಫ್ ಮೈಂಡ್ ಬೇಕು ಅನ್ನೋ ಹ್ಯುಂಡೈ ಕಾರ್ ತಗೊಳ್ಳಿ. ಯಾಕೆಂದರೆ ನಿಮಗೆ ಕ್ವಾಲಿಟಿ ಇರುತ್ತೆ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ನೀವು ಕೊಡೋ ಕಾರ್ಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, 100% ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇದು ಬ್ಯಾಟ್ರಿ ಬೇಸ್ಡ್ ಅನಾ? ಇಲ್ಲ ಮ್ಯಾಮ್, ಇದು ಪೆಟ್ರೋಲ್ ಬೇಸ್ಡ್. ಸೊ ನೀವು ಬ್ಯಾಟ್ರಿ ಬೇಸ್ಡ್ ಅಂದರೆ ಇವಿ ಬರುತ್ತೆ. ಸೊ ಹ್ಯುಂಡೈಯಲ್ಲಿ ಕ್ರೆಟಾ ಇವಿ ಅಂತ ನೋಡ್ತೀರಂದ್ರೆ, ಫಸ್ಟ್ ಲಾಂಚ್ ಮಾಡಿದ್ದು ಕೋನಾ, ಆಮೇಲೆ ಅಯೋನಿಕ್ 5, ಆಮೇಲೆ ಈಗ ಲಾಂಚ್ ಮಾಡಿದ್ದು ಕ್ರೆಟಾ ಇವಿ. ಕ್ರೆಟಾ ಇವಿ ಅಂದರೆ ಕ್ರೆಟಾ ಆಲ್ರೆಡಿ ಫಾಸ್ಟ್ ಮೂವಿಂಗ್ ಆಗಿರೋದ್ರಿಂದ ತುಂಬ ಜಾಸ್ತಿ ಸೇಲ್ ಆಗಿದೆ. ಸೊ ಲಾಟ್ ಆಫ್ ಕಸ್ಟಮರ್ಸು ಮತ್ತು ತುಂಬ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲ ಥರದ್ದು ಜನನು ದೇ ಹ್ಯಾವ್ ಚೂಸನ್ ಕ್ರೆಟಾ ಇವಿ ಬಿಕಾಸ್ ಆಫ್ ದ SUV. ಓಕೆ. ಆಸ್ ಎ ಸೈಡ್ SUV ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್. ಸೊ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂತ ಹೇಳಿದ್ರೆ ತುಂಬ ರಫ್ ಆ್ಯಂಡ್ ಟಫ್ ಥರ ಇರುತ್ತೆ. ನಮ್ಮ ಇಂಡಿಯನ್ ರೋಡ್ಸ್ ಹೆಂಗೆ ಇದ್ರೂ ಹಳ್ಳ ದಿನೇ ಆಗಿರ್ಬೋದು, ಅನ್ಇವನ್ ರೋಡ್ಸ್ ಆಗಿರ್ಬೋದು, ಇಲ್ಲ ಹೈವೇ ಆಗಿರ್ಬೋದು, ಇಟ್ ವಿಲ್ ಟೇಕ್ ಇಟ್ ಈಸಿ ಇರುತ್ತೆ ನಿಮಗೆ. ಓಕೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ, ಯಾವ ಥರ ಫೀಚರ್ಸ್ ಇದೆ ಅಂತ ಹೇಳಿ. ಸೊ ಯಾ ಸರ್. ಓಕೆ ಮ್ಯಾಮ್, ಆಸ್ ಎ ಸೆಡ್ ನಿಮಗೆ ಇದು ಬಂದುಬಿಟ್ಟು ಇಲ್ಲಿ ಚಾರ್ಜಿಂಗ್ ಆಪ್ಷನ್ಸ್ ಇರುತ್ತೆ ನಿಮಗೆ. ಆಸ್ ಇಟ್ ಈಸ್ ಫುಲ್ಲಿ ಲೋಡೆಡ್ ಆಗಿರುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ತೀರಾ ಅಂತ ಹೇಳಿ ನಿಮ್ಗೆ 25%, 50, 75%, 100% ಇರುತ್ತೆ. ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಇದು ನಿಮಗೆ DC ಚಾರ್ಜಿಂಗ್ ಅಂತ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ನೀವು ಮನೇಲೂ ಹಾಕೋಬೋದು, ಇಲ್ಲ ಆಚೆ ಹೋದಾಗ ನಿಮಗೆ ಶೆಲ್ ಪೆಟ್ರೋಲ್ ಬಂಕ್ಸ್, ಆಲ್ ದ ಪೆಟ್ರೋಲ್ ಬಂಕ್ಸಲ್ಲೂ ನಿಮಗೆ EV ಸ್ಟೇಷನ್ಸು, ಚಾರ್ಜಿಂಗ್ ಸ್ಟೇಷನ್ಸ್ ಸಿಗುತ್ತೆ. ಓಕೆ. ಆ್ಯಂಡ್ ಇದು ಪಿಕ್ಸೆಲೇಟೆಡ್ ಡಿಸೈನ್ ಅಂತ ಹೇಳ್ಬಿಟ್ಟು, ಆ್ಯಂಡ್ ಬೈ ಡಿಫಾಲ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಅಂದರೆ ಇದು ಆಕ್ಟಿವ್ ಏರ್ ಫ್ಲಾಪ್ಸ್ ಅಂತ ಇಲ್ಲಿ ಬರುತ್ತೆ. ಇದು ಆಕ್ಟಿವ್ ಏರ್ ಫ್ಲಾಪ್ಸ್ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಗಾಡಿ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಮೂಮೆಂಟೇ ಮೋಟ್ರ್ ಏನಾದ್ರು ಹೀಟ್ ಆಗಿದ್ರೆ ಬೈ ಡಿಫಾಲ್ಟ್ ಅದೇ ಓಪನ್ ಆಗಿ ಏರ್ ಒಳಗಡೆ ಇಂಟೇಕ್ ತೊಗೊಂಡು ಇಟ್ ಕೀಪ್ಸ್ ದ ಮೋಟರ್ ಕೂಲ್. ಓಕೆ. ಆ್ಯಂಡ್ ಕಮಿಂಗ್ ಟು ದ ಸೈಡ್ ಪೋರ್ಷನು, ಕ್ವಾಡ್ ಬೀಮ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳ್ತೀವಿ, ವಿತ್ DRLs ಇರುತ್ತೆ ನಿಮಗೆ. ಸೊ ಪ್ರೀಮಿಯಮ್ನೆಸ್ ಜಾಸ್ತಿ ಇದರಲ್ಲೇ ಕೊಟ್ಟಿರೋದು ನಿಮಗೆ ಫ್ರಂಟ್ ಲುಕ್ಕು. ಸೊ ಆ್ಯಂಡ್ ಮೋರ್ ಓವರ್ ನೋಡ್ತೀವಿ ಅಂತ ಹೇಳಿದ್ರೆ ಏರೋ ಅಲಾಯ್ ವೀಲ್ಸ್ ಅಂತ ಹೇಳ್ತೀವಿ. ಏರೋ ಅಲಾಯ್ ವೀಲ್ಸ್ ಅಂತ ಹೇಳಿದ್ರೆ ಇದು 17 ಇಂಚ್ ಏರೋ ಅಲಾಯ್ ವೀಲ್ಸ್ ಬರುತ್ತೆ. ಈ ವೀಲ್ ಮುಖಾಂತರದಿಂದನೂ ನಿಮಗೆ ಗಾಡಿ ಸ್ಟೆಬಿಲಿಟಿ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ಮೂವ್ ಆಗ್ತಾ ಇದ್ದಾಗೇ ಗಾಡಿ ಬ್ಯಾಟ್ರಿ ಮತ್ತೆ ರೀಚಾರ್ಜ್ ಆಗುತ್ತೆ ನಿಮಗೆ. ಸೊ ಅಪಾರ್ಟ್ ಫ್ರಮ್ ದಟ್ ಅಂತ ಹೇಳಿದ್ರೆ, ಸೊ ಕಮಿಂಗ್ ಟು ದ ಇಂಟೀರಿಯರ್ ಪಾರ್ಟ್ ಸರ್. ಓಕೆ. ಸೊ ಯಸ್ ಸರ್. ಸೊ ಇಂಟೀರಿಯರ್ ಪಾರ್ಟ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಎಲ್ಲ ಫೀಚರ್ಸು ಬರುತ್ತೆ. ನಿಮಗೆ 12 ಇಂಚ್ ಡಿಸ್ಪ್ಲೇ ಇರುತ್ತೆ. ಕೊಡಿ ಸರ್, ಹಿಡ್ಕೊಂತೀನಿ. ಎಸ್. ಸೊ ಈ ಕೀ ನೀವು ಜಸ್ಟ್ ಒಳಗಡೆ ಇಟ್ಕೊಂಡ್ರೆ ಸಾಕು, ಬೈ ಡಿಫಾಲ್ಟ್ ಆನ್ ಆಗುತ್ತೆ. ಸೊ ನಿಮಗೆ ರೈಟ್ ಸೈಡ್ ಎಲ್ಲ ನಿಮಗೆ ನಮ್ ರಿಲೇಟೆಡ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನಿಮ್ಗೆ. ಅದರಲ್ಲಿ ಅಂತ ಹೇಳಿದ್ರೆ ನಿಮಗೆ ಮ್ಯಾನ್ಯುಯಲ್ ಇತ್ತು, ಇದರಲ್ಲಿ ಎಲೆಕ್ಟ್ರಿಕ್. ಇದು ಬ್ಯಾಕ್ ಬೆನ್ನಿಗೆ, ಇದು ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೀಟ್ ಡೌನು ಮತ್ತು ಸೀಟ್ ಅಪ್ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಿಮಗೆ ಡ್ಯುಯಲ್ AC ಕಂಟ್ರೋಲ್ ಬರುತ್ತೆ ನಿಮಗೆ. ಇವಾಗ AC ಅಂತ ಆನ್ ಮಾಡಿದ್ರೆ, AC ಆನ್ ಮಾಡಿದಾಗ ನಿಮ್ಗೆ ಡ್ಯುಯಲ್ AC. ಇದು ನನಗೆ ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇದು ಬರೀ ಈ ಕಡೆ ವೆಂಟ್ಗೆ, ಈ ಕಡೆ ಬೇಕಾದ್ರೆ ನೋಡ್ರಿ, ಈ ಕಡೆ ಯಾರನ್ನು ಕೂತಿದ್ರೆ ಈ ಕಡೆ ಸಪ್ರೇಟ್ ಬರುತ್ತೆ ನಿಮಗೆ. ಆ್ಯಂಡ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ ನಿಮಗೆ. ಓಕೆ. ಸೊ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 360 ವ್ಯೂ ಬರುತ್ತಿತ್ತು. ಓಕೆ. ಟಾಪ್ ಎಂಡ್ ಆಗಿರೋ 360 ಬರ್ತಾ ಇದೆ. ಇದು ಬಿಕಾಸ್ ಆಫ್ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ. ಓಕೆ.
ಓಕೆ ಆ್ಯಂಡ್ ಮೋಡ್ಸ್ ಹೇಳ್ಬಿಡ್ತೀನಿ ನೋಡಿ. ಬೇಕಾದ್ರೆ ಇದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ನೀವು ಹೇಳ್ದಂಗೆ ಇದು ಟೆಲಿಸ್ಕೋಪಿಕ್ಕು ಬರುತ್ತೆ ಮತ್ತು ಟಿಲ್ಟು ಬರುತ್ತೆ ನಿಮಗೆ. ಸೊ ಜಾಸ್ತಿ ಇದೆ ಫಾಸ್ಟ್ ಮೂವಿಂಗ್ ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಈ ಕಾರ್ನ ಬಂದ್ಬಿಟ್ಟು ನಾವು ಬೆನ್ಸ್ ಆಡಿ ತರ ನಾವು ಸೇಲ್ ಮಾಡೋದು ಬಿಕಾಸ್ ಆಫ್ ಟಚ್ ಅಂಡ್ ಫೀಲ್. ಓಕೆ, ಬಿಕಾಸ್ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ. ಅಂಡ್ ಇದು ಬಂದ್ಬಿಟ್ಟು 6th ಟೈಮ್ ಫೇಸ್ ಲಿಫ್ಟ್ ಆಗಿ ಬಂದಿದೆ. ಸರ್ ಎಷ್ಟು ಅಮೌಂಟ್ ಎಷ್ಟು ಸರ್ ಇದಕ್ಕೆ? ಮ್ಯಾಮ್ ಇದು ಕ್ರೆಟಾ ಇವಿ ಬಂದ್ಬಿಟ್ಟು ನಿಮಗೆ 20 lakhs ಇಂದ ಸ್ಟಾರ್ಟ್ ಆಗುತ್ತೆ ಆನ್ ರೋಡ್, ಅಪ್ ಟು 26 ವರೆಗೂ ಹೋಗುತ್ತೆ. ಅಂಡ್ ಇದರಲ್ಲಿ ನಿಮಗೆ 2 ತರ ರೇಂಜ್ ಬರುತ್ತೆ. ಒಂದು ಬಂದ್ಬಿಟ್ಟು ಮಿಡ್ ರೇಂಜ್ 350 ರೇಂಜ್ ಅಂತ ಹೇಳುತ್ತೆ. ಅದು 41.2 kilowatts ಚಾರ್ಜ್ ಮಾಡಿದ್ರೆ ನಿಮಗೆ 350 kilometers ಹೋಗಿ ಬರ್ಬೋದು. ಅಂದ್ರೆ ಅಷ್ಟು ಬ್ಯಾಟ್ರಿ ಕೆಪಾಸಿಟಿ ಇರೋದು. ಇನ್ನೊಂದು ಲಾಂಗ್ ರೇಂಜ್ ಅಂತ ಹೇಳಿದ್ರೆ ನಿಮಗೆ 473 ಇರೋದು. ಸೊ ಅದು ಬಂದು 51.2 kilowatts ಬರುತ್ತೆ. ಸೊ ಅದು ಬಂದ್ಬಿಟ್ಟು ಲಾಂಗ್ ರೇಂಜ್. ಸೊ ಅದು ಆ ಕಾಸ್ಟ್ ಬಂದು 26 lakh. ವಾವ್, ನೈಸ್ ಸರ್, ಸೂಪರ್ ಆಗಿದೆ. ಅಂಡ್ ಇದು ಸ್ಟಾರ್ಟ್ ವಿತ್ ಇದಲ್ವಾ ಬಟನ್? ಹೌದು ಮ್ಯಾಮ್, ಅದೇ ಪುಷ್ ಸ್ಟಾರ್ಟ್ ಬಟನ್. ಓಕೆ, ಸೊ ಆ ಬಟನ್ ಇಂದ ಸ್ಟಾರ್ಟ್ ಮಾಡಬಹುದು. ಓಕೆ, ಅವಶ್ಯಕತೆನೇ ಇಲ್ಲ. ಹಾ, ಎಸ್ ಮ್ಯಾಮ್. ಓಕೆ, ಅಂಡ್ ಇದರಲ್ಲಿ ಈ ಕಸ್ಟಮರ್ಸ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಏನ್ ಕತೆ ಸರ್ ಇದನ್ನ ತಗೊಂಡವರು? ಮ್ಯಾಮ್ ಸ್ಯಾಟಿಸ್ಫ್ಯಾಕ್ಷನ್ ವಿಚಾರಕ್ಕೆ ಬಂದ್ರೆ ಪೀಸ್ ಆಫ್ ಮೈಂಡ್ ಇರೋದ್ರಿಂದ ಬೇಕು ಅನ್ನೋರಿಗೆ ದೇ ಆರ್ ಗೋಯಿಂಗ್ ವಿತ್ ಇವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಎಲ್ಲಾ ಗಾಡಿಗಳಿಗೆ ಗೇರ್ ನಾಬ್ ಇರುತ್ತೆ. ಇಲ್ಲಿ ಗೇರ್ ನಾಬೇ ಇಲ್ಲ. ಸೊ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಗೆ ಬ್ರೇಕ್ ಪ್ರೆಸ್ ಮಾಡಿ ಇಲ್ಲೇ ಇರುತ್ತೆ ಎಲ್ಲ ನಿಮ್ಗೆ ಆಪ್ಷನ್ಸ್. ಇದು ವೈರ್ಡ್ ಬೈ ಅಂತ ಬರುತ್ತೆ ಆಪ್ಷನ್. ಅಲ್ಲೇ ಗೇರು 1 2 3 ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಪಾರ್ಕಿಂಗ್ ಬ್ರೇಕ್ ಆಟೋಮೆಟಿಕ್ಲಿ ಅಪ್ಲೈಡ್ ಅಂತ ಇದೆ. ಹೌದು. ಸೊ ನಾನು ಇಲ್ಲಿ ಡ್ರೈವ್ ಮೋಡ್ ಹಾಕೊಂಡ್ರೆ ಡಿ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಡಿ ಫಾರ್ ಡ್ರೈವ್, ಎನ್ ಫಾರ್ ನ್ಯೂಟ್ರಲ್, ಆರ್ ಫಾರ್ ರಿವರ್ಸ್. ಅಂಡ್ ಇಲ್ಲಿಂದ ಸೆಂಟರ್ ಇಂದಾನು ಪ್ರೆಸ್ ಮಾಡಬಹುದು. ಸೆಂಟರ್ ಇಂದ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪಿ ಫಾರ್ ಪಾರ್ಕಿಂಗ್ ಅಂತ ಬರುತ್ತೆ. ಸೊ ಆಟೋಮೆಟಿಕಲಿ ಇಲ್ಲಿ ಪಾರ್ಕಿಂಗ್ ಅಂತ ಬರುತ್ತೆ. ಅಂಡ್ ಈ ಜಾಗ ಏನಿದೆಯಲ್ಲ ಇಲ್ಲಿ ಬಂದ್ಬಿಟ್ಟು ಸಮಥಿಂಗ್ ಮ್ಯಾಗ್ನೆಟಿಕ್. ಇವಾಗ ನಾವು ಬ್ಯೂರೋ ಮೇಲೆಲ್ಲ ಅಂಟ್ಸ್ಕೊಂತಿರ್ತೀವಿ ನಮ್ದು ಏನಾದ್ರು ಒಂದು ಮ್ಯಾಗ್ನೆಟಿಕ್ದು. ಆ ಥರ ಇಲ್ಲಿ ಫ್ಯಾಮಿಲಿದು ಯಾವ್ದೋ ಒಂದು ಚಿಕ್ಕದ ಫೋಟೋ ಅಂಟ್ಸ್ಕೋಬಹುದು. ಸೊ ದಟ್ ಇವಾಗ ಒಬ್ಬೊಬ್ಬರಿಗೆ ಜಾಸ್ತಿ ಫಾಸ್ಟ್ ಆಗಿ ಹೋಗೋರು ಒಂದು ಆಪ್ಷನ್ ಇದ್ರೆ ಫ್ಯಾಮಿಲಿ ಅಟ್ಲೀಸ್ಟ್ ಸ್ಲೋ ಆಗಿ ಹೋಗ್ಬೋದು. ಆ ಥರ ದೇವ್ರ ಫೋಟೋನು ಅಂಟಿಸ್ಬೋದು. ಹೌದು. ಅಂಡ್ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸನ್ರೂಫ್ ಇದೆ. ಸೊ ಸನ್ರೂಫ್, ಪ್ಯಾನೋರಾಮಿಕ್ ಸನ್ರೂಫ್. ಎಸ್, ವಾವ್, ನೈಸ್. ಸೊ ಪ್ಯಾನೋರಾಮಿಕ್ ಸನ್ರೂಫ್ ಬಂದ್ಬಿಟ್ಟು ನನ್ ಆಫ್ ದಿ ಅದರ್ ಕಾರ್ ವಿಚ್ ಹ್ಯಾಸ್ ನಮ್ಮ ಥರ ಪ್ಯಾನೋರಾಮಿಕ್ ಸನ್ರೂಫ್ ಇಲ್ಲ. ಅದಂತೂ ನಾನು 100% ಹೇಳ್ತೀನಿ. ಸೊ ಒನ್ ಟಚ್ ಅಷ್ಟೇ ಇಲ್ಲ. ವಾವ್, ನೈಸ್ ಸರ್. ಸನ್ರೂಫ್ ಓಪನ್ ಆಯ್ತು. ಸೊ ಎಲ್ಲ ಒನ್ ಟಚ್ ಆಗಿರೋದ್ರಿಂದ ಈ ತರ ಬರುತ್ತೆ ನಿಮಗೆ. ವಾವ್ ವಾವ್ ವಾವ್, ಸೂಪರ್ ಸರ್, ಸೂಪರ್ ಫೀಚರ್ಸ್ ಇದೆ. ಅಂಡ್ ಕಂಫರ್ಟಬಲ್ ಆಗ್ಲಿಕ್ಕೆ ಹಿಂದಿನ ಸೀಟ್ ಅವ್ರಿಗೂ ಕಂಫರ್ಟಬಲ್ ಆಗುತ್ತೆ. ಶೋರ್ ಮ್ಯಾಮ್, 100%. ನನ್ನ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 5'11", ಆಲ್ಮೋಸ್ಟ್ 6 ಅಂತ ಅನ್ಕೊಳ್ಳಿ. ಇದೇನಕ್ಕೆ ಹೈಟ್ ಬಗ್ಗೆ ಹೇಳ್ತಾ ಇದ್ದೆ ಅಂದ್ರೆ ಇವನ್ 7 feet ಹೈಟ್ ಇರೋರು ಕೂಡ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬಿಕಾಸ್ ಆಫ್ ದ ಎ ಪಿಲ್ಲರ್, ಬಿ ಪಿಲ್ಲರ್. ನಾನು ಇಷ್ಟು ಹಿಂದೆ ಹಾಕಿದ್ರು ಇವನ್ ನಾನು ಹಿಂದೆ ಕೂತ್ ನೋಡ್ತೀನಿ, ನಮ್ಗೆ ಇನ್ನೂ ಇಷ್ಟು ಜಾಗ ಇರುತ್ತೆ ನಿಮಗೆ. ಎಸ್. ಸೊ ಆಸ್ ಎ ಸೈಡ್ ನಿಮಗೆ ಇದು ಸೆಕೆಂಡ್ ರೋ. ನಿಮ್ಗೆ ಸೆಕೆಂಡ್ ರೋ ಅಂತ ಹೇಳಿದ್ರೆ ನಾವು ಹತ್ತಿ ಇಳಿಯೋದಕ್ಕಾಗಿರ್ಬೋದು, ಕುತ್ಕೊಳಕ್ಕೆ ನೈಸ್ ಕಂಫರ್ಟಬಲ್. ನಾ ಹೇಳ್ದಲ್ಲ, ಇದು ಬಿಪಿಎಲ್ ಇಂದ ಆಚೆ ಬಂದಿರೋ ಸೀಟು. ಸ್ಟಿಲ್ ಯು ಹ್ಯಾವ್ ಲೆಗ್ ರೂಮ್ ಅಂಡ್ ಹೆಡ್ ರೂಮ್ ಕೂಡ. ಅಂಡ್ ಇದ್ರಲ್ಲಿ ನಿಮಗೆ ಹಿಂದೆ ಹೋಗ್ಬೇಕಂದ್ರೆ ಹಿಂದೆ ಕುತ್ಕೋಬಹುದು. ಹಿಂಗೆ ರಿಕ್ಲೈನ್ ಸೀಟ್ಸು ಇರುತ್ತೆ ನಿಮಗೆ. ಅಂಡ್ ನಿಮ್ಗೆ ಇದ್ರಲ್ಲಿ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಇವಾಗ ಏನೋ ಕಮಿಂಗ್ ಡೇಸ್ ಏನೋ ಬಿಸಿಲೇನೋ ಬಂತು ಅಂತ ಹೇಳಿ ಈ ತರ ಆಪ್ಷನ್ ಇರುತ್ತೆ ನಿಮಗೆ. ಇದೆಲ್ಲ ಇನ್ಬಿಲ್ಟು. ಫಸ್ಟ್ ಎಲ್ಲ ನಿಮ್ಗೆ ಇಲ್ಲ ಅನ್ಸ್ಕೊಳೋದಿತ್ತು, ಇದೆಲ್ಲ ಇನ್ಬಿಲ್ಟು. ಸೊ ಅದಕ್ಕೆ ನಾನು ಹೇಳಿದ್ ಬೆನ್ಸ್ ಆಡಿಗೆ ನಾವು ಕಂಪೇರ್ ಮಾಡ್ತೀವಿ ನಮ್ಮ ಕಾರು. ಅಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ಬೋಸ್ ಸ್ಪೀಕರ್ಸ್ ಇರುತ್ತೆ. ಬೋಸ್ ಸ್ಪೀಕರ್ಸ್ ಜೊತೆಗೆ ಯು ಹ್ಯಾವ್ ಸೆಟ್ಟಿಂಗ್ಸ್ ಯಾವ ಥರ ಅಂದ್ರೆ ಬರೀ ಈ ಸೈಡ್ಗೆ ಮಾತ್ರ ಸೌಂಡ್ ಬೇಕು ಅನ್ನೋ ಆ ಥರನೂ ಬರುತ್ತೆ ನಿಮಗೆ. ಓಕೆ, ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಆಗ್ತಾರೆ ಹಾಗಾದ್ರೆ. ಎಸ್ ಮ್ಯಾಮ್, 200%. ಓಕೆ. ಅಂಡ್ ಯಾ, ಸೊ ಇವಾಗ ಹೇಳಿ ಸರ್, ಈ ಎರಡು ಗಾಡಿನೂ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಈಗ ಕಸ್ಟಮರ್ಸ್ಗೂ ಕೂಡ ನಮ್ಮ ವೀಕ್ಷಕರಿಗೂ ಕೂಡ ಆರಾಮಾಗಿ ಸಖತ್ತಾಗಿ ಓಡಾಡುವಂತಹ ಒಂದು ಸ್ಥಿತಿ ಬಂತು ಅಂತಂದ್ರೆ ಈ ಒಂದು ಕಾರ್ನ ಪ್ರಿಫರ್ ಮಾಡ್ಬೋದು ಅಂತ ಅವರು ಕೂಡ ಅನ್ಕೊಂಡಿರ್ತಾರೆ. ಅಂಡ್ ಇವಾಗ ನಿಮ್ಮ ಕಸ್ಟಮರ್ಸ್ ಬಗ್ಗೆ ಹೇಳಿ, ಏನ್ ಹೇಳ್ತಾರೆ ನಿಮ್ಮ ಕಸ್ಟಮರ್ಸ್? ಸೊ ಕಸ್ಟಮರ್ಸ್ ಅಂತ ಹೇಳಿದ್ರೆ ಇವಾಗ ನಮಗೆ ವ್ಯಾಲ್ಯೂ ಫಾರ್ ಮನಿ ಕಾರ್ ಬೇಕು ಅಂತ ಕೇಳಿದ್ರೆ ಐ ಪ್ರಿಫರ್ ದೆಮ್ ಎಕ್ಸ್ಟರ್. ಇಲ್ಲ ನನಗೆ ಲಕ್ಸುರಿ ಬೇಕು ವಿತ್ ಫ್ಯಾಮಿಲಿಗೆ ಎಲ್ಲ ಥರನೂ ಆಗಿ ಬರಬೇಕು ಅಂತ ಹೇಳಿ ದೇ ಗೋ ವಿತ್ ಕ್ರೆಟಾ. ಓಕೆ. ಕ್ರೆಟಾದಲ್ಲಿ ನಾವು ಎಲ್ಲ ಥರನೂ ಬಿಟ್ಟಿದ್ದೀವಿ. ಲೈಕ್ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಆ್ಯಂಡ್ ದಿಸ್ ಇವಿ. ಸೊ ಇವಿ ಆಗಿರೋದ್ರಿಂದ ಜಾಸ್ತಿ ಟ್ರೆಂಡ್ ಇವಾಗ ಇರೋದು ಇವಿನೇ. ಸೊ ಇದು ನಿಮ್ಮಿಂದನೇ ಪಬ್ಲಿಷ್ ಆಗ್ತಾ ಇರೋದು, ಅದೊಂದು ಇನ್ನೊಂದು ಖುಷಿ. ಹಾಗೆ ನಮ್ಮ ಫ್ರೀಡಮ್ ಟಿವಿ ವೀಕ್ಷಕರಿಗೆ ಫ್ರೀಡಮ್ ಟಿವಿ ನೋಡ್ಕೊಂಡು ಬಂದ್ರೆ ಏನಾದ್ರು ಕನ್ಸೆಷನ್ ಇರುತ್ತಾ?
200% ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಎಸ್ ವೀಕ್ಷಕರೇ, ಇನ್ನೇನ್ ತಡ, ಒಮ್ಮೆ ಭೇಟಿ ಕೊಡಿ, ಕಾರ್ ತಗೊಳ್ಬೇಕು ಗುರುವೇ ಅಂತ ಹೇಳ್ಕೊಂಡು ಮಿಡ್ಲ್ ಕ್ಲಾಸ್ ಜನರು ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ. ಸೊ ಆಸೆನ ನೆರವೇರಿಸುವಂತಹ ಸಮಯ ಬಂತು ಅಂತಾನೆ ಹೇಳ್ಬೋದು. ಸೊ ಆರಾಮಾಗಿ ಯಲಹಂಕದಲ್ಲಿರುವಂತಹ ಈ ಒಂದು ವಿವೇಕಾನಂದ ಗ್ರೌಂಡ್ಸ್ ಅಲ್ಲಿ ನಡೀತಾ ಇರುವಂತಹ ವೀರ ವನಿತೆ 2025 ಎನ್ನುವಂತಹ ಕಾರ್ಯಕ್ರಮಕ್ಕೆ ಭೇಟಿ ಕೊಡಿ. ಹಾಗೆ ಕಾರ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಹೋಗಿ, ಹಾಗೆ ಕಾರ್ ಬುಕ್ ಮಾಡ್ಕೊಳ್ಳೋದಿದ್ರೆ ಬುಕ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.